ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಈ ಒಂದು ವಿಡಿಯೋ ಸೆಷನಲ್ಲಿ ಬ್ರಾಂಚ್ ಅಕೌಂಟಿಂಗ್ ಚಾಪ್ಟರ್ನಲ್ಲಿ 2017 ಕೇಳಿರುವಂಥ ಒಂದು 14 ಮಾರ್ಕ್ಸ್ ಪ್ರಾಬ್ಲಮ್ನ ಮಾಡೋಣ ಬನ್ನಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಸ್ಟಾಕ್ ಆನ್ ಹ್ಯಾಂಡ್ ಅಟ್ ಬ್ರಾಂಚ್ ಆನ್ 1/4/2016 10,000. Debtors at branch on 1/4/2016 4,000. Petty cash at branch on 1/4/2016 500 rupees. Furniture at branch 1/4/2016 2,000 rupees. Prepaid insurance 1/4/2016 150 rupees. Outstanding salary 1/4/2016 100 rupees. ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಪ್ರಾರಂಭದಲ್ಲಿ ಏನು ಮಾಡ್ತಾ ಇದ್ದಾರೆ ಅವರು ಸುಮಾರು ಎಷ್ಟು ಐಟಮು 1 2 3 6 ಐಟಮ್ ಏನು ಮಾಡ್ತಾರೆ ಓಪನಿಂಗ್ ಡೇಟಲ್ಲೇ ಕೊಡ್ತಾ ಇದ್ದಾರೆ. ಸೊ ನಮಗೆ ಓಪನಿಂಗ್ ಡೇಟಲ್ಲಿ ಏನು ಕೊಟ್ಟಿರ್ತಾರೆ ಬ್ರಾಂಚ್ ಅಕೌಂಟಿಂಗ್ ಅಲ್ಲಿ ಅಂದರೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಕೊಟ್ಟಿರ್ತಾರೆ. ಏನೇನು ಐಟಮ್ಸ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ ಬನ್ನಿ. ಇಲ್ಲಿ ಫಸ್ಟ್ ಐಟಮ್ ಇರೋದು ಸ್ಟಾಕ್ ಬಗ್ಗೆ ಇದೆ, ಆಮೇಲೆ ಡಿಟಾಸ್ ಬಗ್ಗೆ ಇದೆ, ಪೆಟ್ಟಿ ಕ್ಯಾಶ್ ಬಗ್ಗೆ ಇದೆ, ಫರ್ನಿಚರ್ ಬಗ್ಗೆ ಇದೆ, ಪ್ರೀಪೇಡ್ ಇನ್ಶೂರೆನ್ಸ್ ಬಗ್ಗೆ ಇದೆ, ಮತ್ತೆ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ. ಸೊ ಇದರಲ್ಲಿ ಫಸ್ಟ್ 5 ಐಟಮ್ ಸ್ಟಾಕ್, ಡೆಟಾಸ್, ಪೆಟ್ಟಿ ಕ್ಯಾಶ್, ಫರ್ನಿಚರ್ ಮತ್ತೆ ಪ್ರೀಪೇಡ್ ಎಕ್ಸ್ಪೆನ್ಸಸ್, ಪ್ರೀಪೇಡ್ ಇನ್ಶೂರೆನ್ಸ್ ಇಷ್ಟು ನಾವು ಅಸೆಟ್ ಅಂತ ಕರಿತೀವಿ. ಇದು 5 ಕೂಡ ಅಸೆಟ್ ಆಗುತ್ತೆ. ಅದ್ರ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂತ ಅವರು ಲಯಬಿಲಿಟಿನೂ ಕೊಟ್ಟಿದ್ದಾರೆ, ಓಪನಿಂಗ್ ಲಯಬಿಲಿಟೀಸ್. ನಾವು ಯಾವಾಗ ಓಪನಿಂಗ್ ಅಸೆಟ್ ಬರೆಯುವಾಗ 5 ಅಸೆಟ್ ಬರೆಯೋಣ, ಲಯಬಿಲಿಟೀಸ್ ಬರೆಯುವಾಗ 1 ಲಯಬಿಲಿಟೀಸ್ನ ಬರೆಯೋಣ. ಮುಂದೆ ಗೂಡ್ಸ್ ಅಂಡ್ ಟು ಬ್ರಾಂಚ್. ನಾವು ಈ ಒಂದು ಪ್ರಾಬ್ಲಮ್ ಬ್ರಾಂಚ್ ಅಕೌಂಟ್ನ ಪ್ರಿಪೇರ್ ಮಾಡ್ತಾ ಇದೀವಿ ಅಂದ್ರೆ ನಾವು ಬಂದು ಹೆಡ್ ಆಫೀಸ್, ನಮ್ಮನ್ನ ನಾವು ಹೆಡ್ ಆಫೀಸರ್ ಅಂತ ಭಾವಿಸ್ಕೊಳ್ಬೇಕಾಗತ್ತೆ. ನಾವೇನ್ ಮಾಡಿದೀವಿ, ಗೂಡ್ಸ್ ಅಂಡ್ ಟು ಬ್ರಾಂಚ್, ನಮ್ದು ಬ್ರಾಂಚ್ ಏನಿದೆ ಆ ಬ್ರಾಂಚ್ಗೆ ನಾವು ಎಷ್ಟು ಗೂಡ್ಸ್ ಕಳಿಸಿದೀವಿ ಅಂದ್ರೆ 80,000 ರೂಪಾಯಿ ಅಷ್ಟು ಗೂಡ್ಸ್ ಕಳಿಸಿದೀವಿ. ಆ ಗೂಡ್ಸ್ ಅವ್ರು ಏನ್ ಮಾಡಿರ್ತಾರೆ, ಅವರು ಮಾರ್ಕೆಟ್ ಅಲ್ಲಿ ಮಾರಿರ್ತಾರೆ. ಮುಂದೆ ಐಟಮ್ ಕ್ಯಾಶ್ ಸೇಲ್ಸ್ ಬೈ ಬ್ರಾಂಚ್. ಆ ಬ್ರಾಂಚ್ ಅವರು ಕ್ಯಾಶ್ಗೆ ಸೇಲ್ ಮಾಡಿರೋದು ಎಷ್ಟಂದ್ರೆ 1,30,000 ಅಂತ. ಕ್ರೆಡಿಟ್ ಸೇಲ್ ಬೈ ದ ಬ್ರಾಂಚ್ ಮತ್ತೆ ಸಾಲಕ್ಕೆ ಮಾರಿರೋದು 40,000 ಅಷ್ಟು ಮಾರಿದ್ದಾರೆ. ಅಮೌಂಟ್ ಕಲೆಕ್ಟೆಡ್ ಬೈ ದ ಬ್ರಾಂಚ್ 35,000 rupees. ಅಮೌಂಟ್ ಯಾರ ಹತ್ರ ಕಲೆಕ್ಟ್ ಮಾಡ್ತಾರೆ, ಸಾಲಕ್ಕೆ ಮಾರಿದ್ಮೇಲೆ ಆ ಇನ್ಸ್ಟಾಲ್ಮೆಂಟ್ ಯಾವ ನಾವು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿರ್ತೇವೆ ಅದ್ರ ಪ್ರಕಾರ ಅಮೌಂಟ್ನ ರಿಕವರಿ ಮಾಡಿ ಬ್ರಾಂಚ್ ಅವರು ನಮ್ಗೆ ಹೆಡ್ ಆಫೀಸ್ಗೆ ಅದನ್ನ ಕಳಿಸ್ಕೊಡ್ಬೇಕು. ಅಮೌಂಟ್ ಕಲೆಕ್ಟೆಡ್ ಫ್ರಮ್ ದ ಡಿಟಾಸ್ ಇಂದ ಕಲೆಕ್ಟ್ ಮಾಡಿರೋ ಅಮೌಂಟ್ ಎಷ್ಟು ಅಂತ ಇಲ್ಲಿ 35,000. ಸ್ನೇಹಿತರೆ, ಇಲ್ಲಿ 3 ಐಟಮ್ ಕೊಟ್ಟಿದ್ದಾರೆ. ಒಂದು ಕ್ಯಾಶ್ ಸೇಲ್ಸ್, ಅವ್ರು ಏನ್ ಮಾಡ್ತಾರೆ, ಮಾರದ್ಕೊಳ್ಳೆ ನಮ್ಗೆ ಏನ್ ಮಾಡ್ಬಿಡ್ತಾರೆ, ಇಮಿಡಿಯೇಟ್ ಆಗಿ ನಮ್ಗೆ ಕ್ಯಾಶ್ ಕಳಿಸ್ಕೊಟ್ಬಿಡ್ತಾರೆ. ಕ್ರೆಡಿಟ್ ಸೇಲ್ಸ್, ಸಾಲಕ್ಕೆ ಮಾರಿದ್ರಂದ್ರೆ ಯಾರಿಗೆ ಮಾರಿರ್ತಾರೆ, ಅವ್ರ ಕಸ್ಟಮರ್ಸ್ಗೆ ಮಾರಿರ್ತಾರೆ. ಸೊ ಕ್ರೆಡಿಟ್ ಸೇಲ್ಸ್ನ ನಾವು ಬ್ರಾಂಚ್ ಅಕೌಂಟ್ ಪ್ರಿಪೇರ್ ಮಾಡುವಾಗ ಇಲ್ಲೂ ಕೂಡ ಕ್ರೆಡಿಟ್ ಸೇಲ್ಸ್ನ ನಾವು ತಗೊಳಕ್ ಹೋಗೋದಿಲ್ಲ. ಒಂದ್ ವೇಳೆ ನಮ್ಗೆ ಏನಾದ್ರು ಡೆಟಾಸ್ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್, ಕಂಪ್ಲೀಟ್ ಇನ್ಫಾರ್ಮೇಶನ್ ಇಲ್ಲ ಅಂದಾಗ ಡೆಟಾಸ್ ಅಕೌಂಟ್ ಓಪನ್ ಮಾಡ್ತೀವಿ. ಆ ಡೆಟಾಸ್ ಅಕೌಂಟ್ ಓಪನ್ ಮಾಡುವಾಗ ಬೇಕಂದ್ರೆ ನಾವು ಈ ಕ್ರೆಡಿಟ್ ಸೇಲ್ಸ್ನ ಬೇಕಾದ್ರೆ ನಾವು ಬಳಸ್ಕೊಳ್ಬಹುದು. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ ಟು ಬ್ರಾಂಚ್ ಡೆಟಾಸ್. ನೋಡಿ, ಇದು ಡಿಸ್ಕೌಂಟ್ ಯಾರು ಕೊಡ್ತಾ ಇರೋದು, ನಾವು ಡೆಟಾಸ್ ಕೊಡ್ತಾರೆ. ಯಾರು ಕೊಡ್ತಾ ಇರೋದು, ನಾವು ಹೆಡ್ ಆಫೀಸರ್ ಕೊಡ್ತಾ ಇರೋದಲ್ಲ, ಬ್ರಾಂಚ್ ಮತ್ತೆ ಡೆಟಾಸ್ ಸೆಂಟ್ರಲ್ ಆಗಿರುವಂತ ಒಂದು ವ್ಯವಹಾರ ಇದು. ಸೊ ಅದರಿಂದ ಅಕಸ್ಮಾತ್ ಡೆಟಾಸ್ಗೆ ಮತ್ತೆ ಬ್ರಾಂಚ್ ಅಂದಾಗ ಡೆಟಾಸ್ ಅಕೌಂಟ್ ಓಪನ್ ಮಾಡಿದಾಗ ನಮ್ಗೆ ಅದು ಯೂಸ್ ಮಾಡ್ಕೊಳ್ಬಹುದು. ಡೆಟಾಸ್ಗೆ ಡಿಸ್ಕೌಂಟ್ ಕೊಟ್ಟಿದ್ರೆ ಅವ್ರ ಟೋಟಲ್ ಅಮೌಂಟ್ ಅಲ್ಲಿ ಲೆಸ್ ಆಗಿರುತ್ತಲ್ಲ, ಸೊ ಅದಕ್ಕೋಸ್ಕರ ಅಲ್ಲಿ ಯೂಸ್ ಮಾಡ್ಕೊಬಹುದು. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ನಾವೇನ್ ಮಾಡ್ತೀವಿ, ಬ್ರಾಂಚ್ ಅಲ್ಲಿ ಬರುವಂತ ಎಲ್ಲಾ ಎಕ್ಸ್ಪೆನ್ಸಸ್ ನಾವೇ ಬೇರ್ ಮಾಡ್ತೀವಿ. ಅದನ್ನೆಲ್ಲ ನಾವೇ ಅದನ್ನ ಕೊಡ್ತೀವಿ, ಅಮೌಂಟ್ ನಾವೇ ಕಳಿಸ್ಕೊಡ್ತೀವಿ ಖರ್ಚಿಗೋಸ್ಕರ. ಏನಂತಾರೆ ಇಲ್ಲಿ, ರೆಂಟ್ 2,000 ಅಂತ, ಸ್ಯಾಲರೀಸ್ 2,400, ಪೆಟಿ ಕ್ಯಾಶ್ 1,000 ಮತ್ತೆ ಇನ್ಶೂರೆನ್ಸ್ ಪ್ರೀಮಿಯಮ್ 600 rupees. ಟೋಟಲ್ ಆಗಿ ನಾವು ಈ ವರ್ಷ ಖರ್ಚಿಗಂತ ಬ್ರಾಂಚ್ಗೆ ಕಳಿಸಿರುವಂತ ಅಮೌಂಟ್ ಎಷ್ಟು ಅಂದ್ರೆ 6,000 rupees ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. ಇಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ ಮಾತ್ರ ಒಂದು ವರ್ಡ್ ಹೇಳ್ತಾನೆ, ಪೇಡ್ ಅಪ್ ಟು 30th June 2017 ಅಟ್ ಎ ರೇಟ್ ಆಫ್ 600 per annum ಅಂತ ಹೇಳ್ತಾನೆ. ಒಂದು ವರ್ಷಕ್ಕೆ 600 ರೂಪಾಯಿ ಅಂತ. ಆಕ್ಚುಲಿ ನಮ್ದು ಅಕೌಂಟ್ ಯಾವಾಗ ಎಂಡ್ ಆಗ್ತಾ ಇರೋದು, ಇಲ್ಲಿ 31st March 2017ಗೆ ಎಂಡ್ ಆಗ್ಬೇಕು. ಇದು ಜೂನ್ ಅಂದಾಗ ಮಾರ್ಚ್ ಬಿಟ್ಟು ಇನ್ನ ಏಪ್ರಿಲ್, ಮೇ, ಜೂನ್ 3 ತಿಂಗಳಿಗೆ ನಾವು ಜಾಸ್ತಿ 3 ತಿಂಗಳು ಇನ್ನೂ ಎಕ್ಸ್ಟ್ರಾ 3 ತಿಂಗಳು ಕಟ್ಬಿಟ್ಟಿದೀವಂತೆ. ಅದ್ರ ಅರ್ಥ ಅಂದ್ರೆ ಪ್ರೀಪೇಯ್ಡ್, ಪೇ ಮಾಡ್ಬೇಕಾಯ್ತು, ಅದನ್ನ ಮೊದಲೇ ಪೇ ಮಾಡ್ಬಿಟ್ಟಿದೀವಿ ಅಂತ. ಎಷ್ಟು ತಿಂಗಳದು, 3 ತಿಂಗಳದು. ಇಲ್ಲಿ ಒಂದು ಕೈಡ್ ಕ್ಲೂ ಹೇಳ್ತಾನೆ ನಿಮ್ಗೆ, ಇಲ್ಲಿ 600 per annum ಅಂತೆ. ಒಂದು ವರ್ಷಕ್ಕೆ 600 ರೂಪಾಯಿ ಆದ್ರೆ 3 ತಿಂಗಳಿಗೆ ಎಷ್ಟಾಗತ್ತೆ, 150 ರೂಪಾಯಿ ಆಗುತ್ತೆ. ಸೊ ಅಲ್ಲಿಗೆ ನಾವು ಈ ಅಕೌಂಟ್ ನ ಕ್ಲೋಸ್ ಮಾಡುವ ಕ್ಲೋಸಿಂಗ್ ಟೈಮಲ್ಲಿ ನಮ್ಗೆ ಪ್ರೀಪೇಡ್ ಇನ್ಶೂರೆನ್ಸ್ ಮತ್ತೆ 150 ರೂಪಾಯಿ ಎಕ್ಸ್ಟ್ರಾ ಕಟ್ಬಿಟ್ಟಿದೀವಿ ಅಂತ ನಮ್ಗೆ ಗೊತ್ತಾಗತ್ತೆ. ಇಲ್ಲಿ ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಫ್ರಮ್ ದ ಬ್ರಾಂಚ್. ಸೊ ನಾವು ಗೂಡ್ಸ್ ನ ಕಳಿಸ್ಕೊಟ್ಟಿದ್ವಿ ಅವ್ರಿಗೆ. ಎಷ್ಟು ಕಳಿಸಿದ್ವಿ ಗೂಡ್ಸ್, ಇಲ್ಲಿ ಗೂಡ್ಸ್ ಅಂಡ್ ಟು ಬ್ರಾಂಚಸ್ 80,000 ಅಷ್ಟು ಕಳಿಸಿದ್ವಿ.
ಆ ಗೂಡ್ಸ್ ಅಲ್ಲಿ ಡ್ಯಾಮೇಜ್ ಆಗಿದೆ, ಟ್ರಾನ್ಸಿಟ್ ಅಲ್ಲಿ ಟ್ರಾನ್ಸ್ಪೋರ್ಟ್ ಅಲ್ಲಿ ಡ್ಯಾಮೇಜ್ ಆಗಿದ್ರೆ ಅವ್ರು ನಮಗೆ ವಾಪಸ್ ಕಳಿಸ್ಕೊಡ್ತಾರೆ. ಆ ರೀತಿ ಬ್ರಾಂಚ್ ಅವರು ನಮಗೆ ವಾಪಸ್ ಕಳಿಸಿರೋದು ಎಷ್ಟು ಅಂದ್ರೆ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಫ್ರಮ್ ದ ಬ್ರಾಂಚ್ ಈಸ್ 1000 rupees. ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್, ಗೂಡ್ಸ್ ರಿಟರ್ನ್ ಟು ಬ್ರಾಂಚ್ ಬೈ ದ ಡೆಟಾರ್ಸ್. ನೋಡಿ ಇಲ್ಲಿ ಬ್ರಾಂಚ್ ಮತ್ತೆ ನಮ್ ಬಂದಾಗ ನಾವು ಬ್ರಾಂಚ್ಗೆ ಏನ್ ಗೂಡ್ಸ್ ಕಳಿಸಿದ್ವಿ, ಅವ್ರ ಬ್ರಾಂಚ್ ನಮ್ಗೆ ಏನ್ ಗೂಡ್ಸ್ ಕೊಟ್ರು ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಒಂದ್ ವೇಳೆ ಬ್ರಾಂಚ್ ಅವರು ಡೆಟಾಸ್ಗೆ ಸಾಲಕ್ಕೆ ಮಾರಿರ್ತಾರೆ, ಅವ್ರೇನಾದ್ರು ಗೂಡ್ಸ್ ಡ್ಯಾಮೇಜ್ ಇದೆ ಅಂತ ಏನಾದ್ರು ವಾಪಸ್ ಕಳಿಸಿದ್ರೆ ಅದು ಡೆಟಾರ್ಸ್ ಅಕೌಂಟ್ ಅಲ್ಲಿ ಬರೀತೆ ಹೊರತು ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ಅದನ್ನ ಮೆನ್ಷನ್ ಮಾಡೋದಿಲ್ಲ. ಅದು ಬಿಟ್ಟು ಸ್ಟಾಕ್ ಆನ್ ಹ್ಯಾಂಡ್ ಎಟ್ ಬ್ರಾಂಚ್ 31st March 2017 ಎಷ್ಟಿದೆ, 5,000 rupees ಇದೆ. ಪೆಟಿ ಕ್ಯಾಶ್ ಎಟ್ ಬ್ರಾಂಚ್ ಆನ್ 31st March 2017 850 ಇದೆ. ಸೊ ಡಿಪ್ರಿಸಿಯೇಷನ್ ಆನ್ ಬ್ರಾಂಚ್ ಫರ್ನಿಚರ್ ಈಸ್ 10% per annum. ಇಲ್ಲೇ ಗೊತ್ತಾಗುತ್ತೆ ನಮ್ಗೆ. ಇಲ್ಲಿ ನೋಡಿ, ಸ್ಟಾರ್ಟಿಂಗ್ ಅಲ್ಲಿ ಸ್ಟಾಕ್ ಇತ್ತು, ಓಪನಿಂಗ್ ಸ್ಟಾಕು ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಸ್ಟಾಕು ಕೊಟ್ಟಿದ್ದಾರೆ. ಪೆಟಿ ಕ್ಯಾಶ್ ನ ಓಪನಿಂಗ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ಇಲ್ಲಿ ಫರ್ನಿಚರ್ ಇತ್ತಂತಿತ್ತು, ಫರ್ನಿಚರ್ ಓಪನಿಂಗ್ ಅಲ್ಲಿ ನಾವು ಡಿಪ್ರಿಸಿಯೇಷನ್ ಕ್ಲೂ ಕೊಟ್ಟಿದ್ದಾರೆ, ಡಿಪ್ರಿಸಿಯೇಷನ್ ಲೆಸ್ ಮಾಡ್ಬಿಟ್ರೆ ನಿಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ 3 ಸಿಗುತ್ತೆ. ನಾಲ್ಕನೇದು ಪ್ರೀಪೇಡ್ ಇನ್ಶೂರೆನ್ಸ್ ನಾವು ಈಗಾಗಲೇ ಲೆಕ್ಕ ಮಾಡಿದೀವಿ, 3 ತಿಂಗಳು ಎಕ್ಸ್ಟ್ರಾ ಕಟ್ಟಿರೋದ್ರಿಂದ 3 ತಿಂಗಳಿಗೆ ಎಷ್ಟಾಗುತ್ತೆ ಅಂದ್ರೆ 150 ರೂಪಾಯಿ, ಅದು ಕೂಡ ಸಿಗ್ಬಿಟ್ಟು ಅದು ಕೂಡ ಎಂಟ್ರಿ ಮಾಡ್ತೀವಿ. ಲಾಸ್ಟ್ ಅಲ್ಲಿ ಡೆಟಾಸ್ ಬಗ್ಗೆ ನೋಡಿ, ಡೆಟಾಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಹೊರತು ಕ್ಲೋಸಿಂಗ್ ಬ್ಯಾಲೆನ್ಸ್ ನ ಕೊಟ್ಟಿಲ್ಲ. ಅಲ್ಲಿಗೆ ನಾವು ಈ ಪ್ರಾಬ್ಲಮ್ ಅಲ್ಲಿ ಅಲಾಂಗ್ ವಿತ್ ಬ್ರಾಂಚ್ ಅಕೌಂಟ್ ಮಾಡೋ ಜೊತೆಗೆ ನಾವು ಈ ಒಂದು ಪ್ರಾಬ್ಲಮ್ ಅಲ್ಲಿ ಡೆಟಾಸ್ ಅಕೌಂಟ್ ಕೂಡ ನಾವು ಪ್ರಿಪೇರ್ ಮಾಡ್ಬೇಕಾಗತ್ತೆ ಅಂತ. ಸೊ ಈ ತರ ಇದೆ ಪ್ರಾಬ್ಲಮ್. ಸೊ ಬನ್ನಿ ಈ ಪ್ರಾಬ್ಲಮ್ ನಲ್ಲಿ ನಾವು ಸಾಲ್ವ್ ಮಾಡೋಣ ಬನ್ನಿ. In the books of head office, branch account 4 ಕಾಲಮ್ ಟೇಬಲ್ ಹಾಕೊಳ್ತಾ ಇದ್ದೀನಿ. ಈಗ ಅಕೌಂಟ್ ಅಂದಾಗ ಇಲ್ಲಿ ಒಂದು ಕಡೆ ಡೆಬಿಟ್ ಸೈಡ್ ಇರುತ್ತೆ, ಒಂದ್ ಕಡೆ ಕ್ರೆಡಿಟ್ ಸೈಡ್ ಇರುತ್ತೆ. ಈ ಒಂದು ನಮ್ಮ 4 ಸ್ಟೆಪ್ ಅಲ್ಲಿ ಮಾಡೋಣ. ಸೊ ಸ್ಟೆಪ್ಸ್ ಇನ್ ಪ್ರಿಪೇರಿಂಗ್ ಬ್ರಾಂಚ್ ಅಕೌಂಟ್ಸ್ ಬಂದು ನಂಬರ್ 1 ಯಾವುದು, ರೆಕಾರ್ಡ್ ಓಪನಿಂಗ್ ಅಸೆಟ್ಸ್ ಇನ್ ದ ಲಯಬಿಲಿಟೀಸ್. ಈ ಪ್ರಾಬ್ಲಮ್ ಅಲ್ಲಿ ಓಪನಿಂಗ್ ಡೇಟ್ ಅಲ್ಲಿ 1/4/2006 ನಲ್ಲಿ 6 ಐಟಮ್ಸ್ ಕೊಟ್ಟಿದ್ದಾರೆ. ಈ 6 ಐಟಮ್ಸ್ ಅಲ್ಲಿ 5 ಅಸೆಟ್ ಇದೆ, 1 ಲಯಬಿಲಿಟಿ ಇದೆ. ನಾವೇನ್ ಮಾಡ್ತೀವಿ, ಬ್ರಾಂಚ್ ಅಕೌಂಟ್ ಮಾಡುವಾಗ ಓಪನಿಂಗ್ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಬರೆಯುವಾಗ ಎಲ್ಲಾ ಅಸೆಟ್ಸ್ ನ ಓಪನಿಂಗ್ ಅಸೆಟ್ಸ್ ನ ಡೆಬಿಟ್ ಸೈಡ್ ಬರಿತೀವಿ, ಎಲ್ಲಾ ಲಯಬಿಲಿಟೀಸ್ ನ ಕ್ರೆಡಿಟ್ ಸೈಡ್ ಬರಿತೀವಿ. ಯಾಕೆ ಹೇಳಿ, ಇದು ಓಪನಿಂಗ್ ಅಂದ್ರೆ ಕ್ಲೋಸಿಂಗ್ ಎಲ್ಲಿ ಮಾಡಿರ್ತೀವಿ, ಕ್ಲೋಸಿಂಗ್ ಮಾಡೋದನ್ನ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಮಾಡಿರ್ತೀವಿ. ಹೋದ ವರ್ಷ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಈ ಕಡೆ ಇರುತ್ತೆ ಅಸೆಟ್ಸ್ ಈ ಕಡೆ ಕ್ಲೋಸ್ ಆದ್ರೆ ಸ್ಟಾರ್ಟ್ ಆಗೋದಿಲ್ಲ. ಏನೇನಿದೆ ಇಲ್ಲಿ, ಒಂದು ಸ್ಟಾಕ್ ಇದೆ, ಡೆಟಾಸ್ ಇದೆ, ಫರ್ನಿಚರ್ ಎಟ್ ಬ್ರಾಂಚ್ ಆನ್ 1/4/2016 2000 ಕೊಟ್ಟಿದ್ದಾರೆ. ಪ್ರೀಪೇಡ್ ಇನ್ಶೂರೆನ್ಸ್ ಅಂದ್ರೆ ಹೋದ ವರ್ಷ ಇನ್ಶೂರೆನ್ಸ್ ಬಿಟ್ಟು ಈ ವರ್ಷದ್ದು ಮೊದಲೇ ಕೊಟ್ಬಿಟ್ಟಿದಾರಂತ ಅವರು, 3 ತಿಂಗಳದ್ದು ಮುಂಚೆನೆ ಕಟ್ಬಿಟ್ಟಿದಾರಂತೆ ಇನ್ಶೂರೆನ್ಸ್ ಕಂಪನಿಗೆ. ಅದು ಒಂದು ಅದ ಎಕ್ಸ್ಟ್ರಾ ಮೊದಲೇ ಕಟ್ಬಿಟ್ಟಿದ್ರೆ ನಮ್ ದುಡ್ಡು ಅದು ಆಸ್ತಿ ಆಗತ್ತೆ. ಸೊ ಅದು ಅಸೆಟ್, ಅದು ಪ್ರೀಪೇಡ್ ಇನ್ಶೂರೆನ್ಸ್ ಬಂದು ಅಸೆಟ್ ಆಗುತ್ತೆ. ಸೊ 5 ಅಸೆಟ್ ನಾವು ರೆಕಾರ್ಡ್ ಮಾಡೋಣ ಬನ್ನಿ. ಫಸ್ಟ್ ಅಸೆಟ್ ಸ್ಟಾಕ್ ಅಕೌಂಟ್ 10,000 rupees, ಡೆಟಾರ್ಸ್ ಅಕೌಂಟ್ 4,000 rupees, petty cash 500 rupees, furniture 2,000 rupees, prepaid insurance 150 rupees. ಸೊ ಟೋಟಲ್ ಮಾಡಿ, ಟೋಟಲ್ ಎಷ್ಟಾಗತ್ತಂದ್ರೆ 16,650 rupees ಆಗುತ್ತೆ. ಸೊ ಅಲ್ಲಿ ನಾವೇನ್ ಮಾಡಿದೀವಿ, ಕೊಟ್ಟಂತ ಓಪನಿಂಗ್ ಡೀಟೇಲ್ ಕೊಟ್ಟಂತ 6 ಐಟಮ್ಸ್ ಅಲ್ಲಿ 5 ಅಸೆಟ್ ಕೊಟ್ಟಿದ್ದಾರೆ, 1 ಲಯಬಿಲಿಟೀಸ್ ಕೊಟ್ಟಿದ್ದಾರೆ. ಸೊ ಅಸೆಟ್ಸ್ ಎಲ್ಲ ಡೆಬಿಟ್ ಸೈಡ್ ಅಲ್ಲಿ ಎಂಟ್ರಿ ಮಾಡ್ಕೊಂಡಿದ್ದೀವಿ. ಈಗ ಬನ್ನಿ ಲಯಬಿಲಿಟೀಸ್ ಬೇರೆ ಏನಾಗೋಣ. ಲಯಬಿಲಿಟೀಸ್ ಯಾವ ಕಡೆ ಸ್ಟಾರ್ಟ್ ಆಗುತ್ತೆ, ಓಪನಿಂಗ್ ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಆಗುತ್ತೆ ಬೈ ಓಪನಿಂಗ್ ಲಯಬಿಲಿಟೀಸ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾರೆ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್. ಔಟ್ ಸ್ಟ್ಯಾಂಡಿಂಗ್ ಅಂದ್ರೆ ನಾವಿನ್ನ ದುಡ್ಡು ಕೊಡೋದಿದೆ ಅಂತ, ಡ್ಯೂ ಇದೆ ಅಂತ, ಔಟ್ ಸ್ಟ್ಯಾಂಡಿಂಗ್ ಅಂತ. ಸೊ ಅದು ಎಷ್ಟು ಅಮೌಂಟ್ ಇದೆ, ಯಾವ್ದಿದೆ ಇದು, ಔಟ್ ಸ್ಟ್ಯಾಂಡಿಂಗ್ ಸ್ಯಾಲರಿ ಇರೋದು ಅಮೌಂಟ್ ಎಷ್ಟಿದೆ ನೋಡಿ, ಅಮೌಂಟ್ 100 rupees ಇದೆ. ಸೊ 100 rupees ನ ಎಂಟ್ರಿ ಮಾಡಿ. ಸೊ ಅಸೆಟ್ಸ್ ರೆಕಾರ್ಡ್ ಆಯ್ತು, ಅದು ಲಯಬಿಲಿಟೀಸ್ ರೆಕಾರ್ಡ್ ಆಯ್ತು. ಅಲ್ಲಿಗೆ ನಮ್ದು ಸ್ಟೆಪ್ ನಂಬರ್ 1 ಮುಗೀತು. ಸ್ಟೆಪ್ ನಂಬರ್ 2 ಹೋಗೋಣ. ಏನ್ ಹೇಳುತ್ತೆ ಸ್ಟೆಪ್ ನಂಬರ್ 2, ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಸ್ಟಾಕ್ ಅಂತ. ಸ್ಟಾಕ್ ಅಂದಾಗ ಇಲ್ಲಿ ಈ ಒಂದು ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ, ನಾವು ಹೆಡ್ ಆಫೀಸರು ಬ್ರಾಂಚ್ ಏನು ಗೂಡ್ಸ್ ಕಳ್ಸಿದೀವಿ
ಮತ್ತೆ ಬ್ರಾಂಚ್ ಅವರು ಏನು ಗೂಡ್ಸ್ನ ನಮ್ಗೆ ಅವ್ರು ರಿಟರ್ನ್ ಮಾಡಿದ್ದಾರೆ, ಇದೆರಡೇ ಎಂಟ್ರಿನ ನಾವು ಬರಿತೀವಿ. ಇದೆರಡೇ ಎಂಟ್ರಿನ ಬರೆಯೋದು. ನಾವು ಕಳಿಸಿರೋ ಗೂಡ್ಸು, ಅವ್ರು ರಿಟರ್ನ್ ಮಾಡಿರೋ ಗೂಡ್ಸ್. ಇದು ಬಿಟ್ಟರೆ ಇನ್ನೇನು ಈ ಸ್ಟೆಪ್ಪಲ್ಲಿ ಬರೆಯಂಗಿಲ್ಲ. ಅದರ ಬರೆಯೋವಾಗ ನಾವು ಕಳಿಸಿದ್ರು ಕೂಡ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತ ಬರಿಬೇಕು. ಅವ್ರು ರಿಟರ್ನ್ ಕಳಿಸೋವಾಗ ಕೂಡ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಂತಾನೆ ಬರಿಬೇಕು. ಸೊ ಬರೆಯೋಣ ಬನ್ನಿ. ಅಲ್ಲಿ ಫಸ್ಟ್ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಎಷ್ಟು ಕಳಿಸ್ತಾ ಇದೀವಿ ನಾವು ಗೂಡ್ಸ್ ನೋಡಿ, ಇಲ್ಲೇ ಇದೆ ನೋಡಿ, ಗೂಡ್ಸ್ ಸೆಂಟ್ ಟು ಬ್ರಾಂಚ್ 80,000 rupees ಇದೆ. ಬರೆಯೋಣ, ರೆಕಾರ್ಡ್ ಮಾಡಿ ಹಾಗಾದ್ರೆ 80,000 rupees ನಾವು ಕಳಿಸಿದ್ದು. ಬ್ರಾಂಚ್ ಅವ್ರು ನಮ್ಗೆ ಎಲ್ಲಿ ಕಳಿಸಿದ್ರು, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಆಯ್ತು. ಎಲ್ಲಿದೆ ಕಳಿಸಿರೋದು ಇಲ್ಲಿ ಅಮೌಂಟ್ ಅವರು ನೋಡಿ, ಗೂಡ್ಸ್ ರಿಟರ್ನ್ ಟು ಹೆಡ್ ಆಫೀಸ್ ಅಂದ್ರೆ ನಮಗೆ ಬೈ ಬ್ರಾಂಚ್ ಅವ್ರು ನಮಗೆ ಕಳಿಸಿರೋದು ಎಷ್ಟಿದೆ, 1,000 rupees ಇದೆ. ಇನ್ನು ಈ ಕಡೆ ಬರೆಯೋಣ ಹಾಗಾದ್ರೆ, ಬೈ ಗೂಡ್ಸ್ ನಮಗೆ ಕಳಿಸ್ಕೊಟ್ರೆ ಏನಾಗುತ್ತೆ, ನಮ್ಮ ಕಡೆ ಸ್ಟಾಕ್ ನಮ್ಮ ಕಡೆ ಬರ್ತಾರೆ, ಡೆಬಿಟ್ ವಾಟ್ ಕಮ್ಸ್ ಇನ್. ಸೊ ಡೆಬಿಟ್ ಅಂದಾಗ ಬೈ ಅಂತ ಬರಿತೀವಿ. ಇಲ್ಲಿ ಸ್ಟಾಕ್ ಅಕೌಂಟ್ ಅಂತ ಬರೆಯೋಕೆ ಹೋಗಲ್ಲ, ನಾವು ಗೂಡ್ಸ್ ಇಂಟು ಬ್ರಾಂಚ್ ಅಕೌಂಟ್ ಅಂತಾನೆ ಬರಿತೀವಿ. ಸೊ ಎರಡೂ ಸೇಮ್ ಇರೋದ್ರಿಂದ, ಇಲ್ಲೂ ಸೇಮ್ ಇರೋದ್ರಿಂದ ಬ್ರಾಕೆಟ್ ಅಲ್ಲಿ ರಿಟರ್ನ್ಸ್ ಅಂತ ಬರೆದು ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ, 1,000 rupees ಕೊಟ್ಟಿದ್ದಾರೆ. ಆ 1,000 ರೆಕಾರ್ಡ್ ಮಾಡಿ. ಅಲ್ಲಿಗೆ ಎರಡನೇ ಸ್ಟೆಪ್ ಅಲ್ಲಿ ನಾನೇನ್ ಬ್ರಾಂಚ್ಗೆ ಗೂಡ್ಸ್ ಕಳ್ಸಿಕೊಟ್ಟೆ, ಹೆಡ್ ಆಫೀಸ್ ಅವರು, ಮತ್ತೆ ಅವ್ರು ನಮ್ಗೇನ್ ಕಳಿಸ್ತಾರೋ ಅನ್ನೋದನ್ನ ರೆಕಾರ್ಡ್ ಮಾಡಿದೀವಿ. ಅಲ್ಲಿಗೆ ಸೆಕೆಂಡ್ ಸ್ಟೆಪ್ ಮುಗೀತು ಅಂತ. ಮೂರನೇ ಸ್ಟೆಪ್ ಹೋಗೋಣ ಬನ್ನಿ. ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಗಾರ್ಡಿಂಗ್ ಕ್ಯಾಶ್. ಇಲ್ಲೂ ಅಷ್ಟೇನೆ, ನಾವು ಹೆಡ್ ಆಫೀಸರು ಬ್ರಾಂಚ್ಗೆ ಏನು ಕ್ಯಾಶ್ ಕಳಿಸಿದೀವಿ ಅದು ಡೆಬಿಟ್ ಸೈಡ್ ಬರೀಬೇಕು. ಒಂದ್ ವೇಳೆ ಬ್ರಾಂಚ್ ಅವ್ರು ಏನಾರು ನಮ್ಗೆ ಏನಾದ್ರು ಕ್ಯಾಶ್ ಕಳಿಸಿದ್ರೆ ಅವನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ನಾವು ಏನು ಕಳಿಸ್ತೀವಿ ಕ್ಯಾಶ್, ಅವ್ರ ಖರ್ಚುಗಳೆಲ್ಲ ಕಳಿಸಿರ್ತೀವಿ. ನೋಡಿ ಇಲ್ಲಿ ಪ್ರಾಬ್ಲಮ್ ಇಲ್ಲಿ ಕೊಟ್ಟಿದ್ದಾರೆ, ರೆಂಟ್, ಸ್ಯಾಲರೀಸ್, ಇದಕ್ಕೆಲ್ಲ ನಾವು ದುಡ್ಡು ಕೊಟ್ಟಿದ್ದೀವಿ. ಆ ದುಡ್ಡನ್ನ ನಾವು ಕಳಿಸಿದ್ರೆ ಅದನ್ನ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡ್ಕೊಳ್ಬೇಕು. ಅವರು ನಮ್ಗೆ ಕಳಿಸಿದ್ರೆ ಅವ್ರು ಏನ್ ಮಾಡ್ತಾರೆ, ಮಾರದ್ವಾಗ ಕ್ಯಾಶ್ ಸೇಲ್ಸ್ ಆದ್ರೆ ಮೊದಲೇ ಇಮಿಡಿಯೇಟ್ ಆಗಿ ನಮ್ ಕ್ಯಾಶ್ ಸೇಲ್ಸ್ ಫಸ್ಟೇ ಕೊಟ್ಬಿಡ್ತಾರೆ ದುಡ್ಡು. ಒಂದ್ ವೇಳೆ ಸಾಲಕ್ಕೆ ಮಾರಿದ್ರೆ ಅದು ಟೈಮ್ ಇರುತ್ತಲ್ಲ, ತಿಂಗಳು ಕಲೆಕ್ಟ್ ಮಾಡ್ಬೇಕಲ್ಲ ಇನ್ಸ್ಟಾಲ್ಮೆಂಟ್ಸ್, ಅದನ್ನ ಕಲೆಕ್ಟ್ ಮಾಡಿ ಆಮೇಲೆ ನಮ್ಗೆ ಕೊಡ್ತಾರೆ. ಒಟ್ಟಿನಲ್ಲಿ ಎರಡು ರೀತಿಯಲ್ಲಿ ನಮ್ಗೆ ದುಡ್ಡು ಬರುತ್ತೆ ಅವ್ರ ಕಡೆಯಿಂದ, ಒಂದು ಕ್ಯಾಶ್ ಸೇಲ್ಸ್, ಇನ್ನೊಂದು ಕಲೆಕ್ಷನ್ ಫ್ರಮ್ ಡೆಟಾರ್ಸ್ ಅಂತ. ಬನ್ನಿ ನಾವು ಏನ್ ಕಳಿಸಿದೀವಿ ನೋಡೋಣ. ಇಲ್ಲಿ ನೋಡಿ, ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್, ಖರ್ಚು ಮಾಡೋಕ್ಕೋಸ್ಕರ ಏನ್ ಕೊಟ್ಟಿದ್ದೀವಿ ನಾವಿಲ್ಲಿ, ಒಂದು ಇಲ್ಲಿ ಬರ್ಕೊಂಬೋಣ. ಏನು ನಾವು ಕ್ಯಾಶ್ ಕಳಿಸ್ತಾ ಇರೋದು, ಕ್ರೆಡಿಟ್ ವಾಸ್ ಕ್ಯಾಶ್ ಹೋಗ್ತಾ ಇದೆ, ಕ್ರೆಡಿಟ್ ಅಂದಾಗ ಟು ಅಂತ ಬರೀಬೇಕು. ಟು ಕ್ಯಾಶ್ ಅಕೌಂಟ್ ಏನೇನಿದೆ, ರೆಂಟ್ 2,000, ಸ್ಯಾಲರೀಸ್ 2,400, ಪೆಟಿ ಕ್ಯಾಶ್ 1,000 rupees, ಇನ್ಶೂರೆನ್ಸ್ ಪ್ರೀಮಿಯಂ 600 rupees. ಟೋಟಲ್ ಆಗಿ ನಾವು 6,000 rupees ಕಳಿಸ್ತಾ ಇದ್ದೀವಿ. ಆ 6,000 ಕಳಿಸ್ತಾ ಇರೋದನ್ನ ಡೆಬಿಟ್ ಸೈಡ್ ಎಂಟರ್ ಮಾಡೋಣ. ರೆಂಟ್ ಅಲ್ಲಿ 2,000 rupees, ಸ್ಯಾಲರೀಸ್ 2,400, ಪೆಟಿ ಕ್ಯಾಶ್ 1,000 rupees, ಇನ್ಶೂರೆನ್ಸ್ ಪ್ರೀಮಿಯಂ 600. ಟೋಟಲ್ ಆಗಿ ನಾವು ಎಷ್ಟು ಕಳಿಸಿದೆ, ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ 6,000 rupees ನಾವು ಅವ್ರು ಕಳಿಸಿದೀವಿ, ಅದು ಡೆಬಿಟ್ ಸೈಡ್ ಬರೆದಿದ್ದೀವಿ. ಬ್ರಾಂಚ್ ಅವ್ರು ನಮ್ಗೇನು ಕಳಿಸ್ಕೊಡ್ತಾರೋ ಅದನ್ನ ಕ್ರೆಡಿಟ್ ಸೈಡ್ ಬರೀಬೇಕು. ಅವ್ರು ನಮ್ಗೆ ಕಳಿಸಿದಾಗ ಕ್ಯಾಶ್ ನಮ್ ಕಡೆ ಬರುತ್ತೆ. ಕ್ಯಾಶ್ ಡೆಬಿಟ್ ವಾಟ್ ಕಮ್ಸ್ ಇನ್, ಡೆಬಿಟ್ ಅಂದಾಗ ಬೈ ಅಂತ ಬರೀಬೇಕು. ಸೊ ಬೈ ಏನ್ ಬರ್ತದೆ, ಕ್ಯಾಶ್ ಬರ್ತಾ ಇರೋದು. ಸೊ ಕ್ಯಾಶ್ ಅಕೌಂಟ್ ನೋಡಿ ಎಲ್ಲೇನು ಕ್ಯಾಶ್ ಕಳಿಸ್ತಾರಂತ ಇಲ್ಲ ನೋಡಿ, ಕ್ಯಾಶ್ ಸೇಲ್ಸ್ ಬೈ ಬ್ರಾಂಚ್, ಅವ್ರು ಕ್ಯಾಶ್ಗೆ ಮಾರೋ ದುಡ್ಡು ನಮ್ಗೆ ಕಳಿಸ್ಕೊಡ್ತಾರಲ್ಲ, 1,30,000 ಇದೆ, ಅದು ಬರೀರಾಗಾದ್ರೆ ಫಸ್ಟ್ ಪಾಯಿಂಟ್ 1,30,000 ಇದೆ. ಕ್ಯಾಶ್ ಸೇಲ್ಸ್ 1,30,000. ಅದು ಬಿಟ್ರೆ ಇಲ್ಲಿ ಕ್ರೆಡಿಟ್ ಸೇಲ್ಸ್ ಮಾಡ್ತಾ ಇರೋದ್ರಿಂದ ಕಲೆಕ್ಷನ್ ಎಷ್ಟು ಮಾಡಿದ್ದಾರೆ ಸಾಲ್ಗಾರರ ಹತ್ರ, ಅಮೌಂಟ್ ಕಲೆಕ್ಟೆಡ್ ಬೈ ಬ್ರಾಂಚ್, ಅಮೌಂಟ್ ಕಲೆಕ್ಟ್ ಅಂದ್ರೆ ಡೆಟಾಸ್ ಇಂದ ಕಲೆಕ್ಟ್ ಮಾಡಿರೋದು 35,000 ಇದೆ. ಸೊ ಬರೀರಿಲಿ ಕಲೆಕ್ಷನ್ ಫ್ರಮ್ ಡೆಟಾಸ್ ಅಮೌಂಟ್ ಇದೆ 35,000, ರೆಕಾರ್ಡ್ 35,000. ಸೊ ಎರಡೇ ರೀತಿಯಲ್ಲಿ ನಮ್ಗೆ ದುಡ್ಡು ಬರೋದು ಅಂತ ಹೇಳಿದ್ದೀನಿ ನಾನು ನಿಮ್ಗೆ. ಸೊ ಟೋಟಲ್ ಮಾಡ್ಕೊಳ್ಳಿ 1,65,000 ಬರುತ್ತೆ. ಸೊ ಈ ಕಡೆ ನಾವು ಕೊಟ್ಟಿದ್ದ ದುಡ್ಡು, ಈ ಕಡೆ ಬ್ರಾಂಚ್ ಅವ್ರು ನಮ್ಗೆ ಕೊಟ್ಟಿದ್ದ ದುಡ್ಡು, ಇದು ಎರಡು ಎಂಟ್ರಿನ ಬರೆದ್ಬಿಟ್ರೆ ಸ್ಟೆಪ್ ನಂಬರ್ 3 ಮುಗೀತು ಅಂತ. ಮತ್ತೆ ಲಾಸ್ಟ್ ಸ್ಟೆಪ್ ನಂಬರ್ 4, ರೆಕಾರ್ಡ್ ಕ್ಲೋಸಿಂಗ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್. ಸ್ನೇಹಿತರೆ, ಕ್ಲೋಸಿಂಗ್ ಲಯಬಿಲಿಟೀಸ್ ಮತ್ತೆ ಅಸೆಟ್ಸ್ ನ ಬರೆಯುವಾಗ ನಾವು ಇಲ್ಲಿ ಓಪನಿಂಗ್ ಅಲ್ಲಿ ಏನೇನು ಅಸೆಟ್ ಇತ್ತು ಅದೆಲ್ಲ ಅಸೆಟ್ ಇಲ್ಲಿ ಬರಿಕೊಳ್ಳುವಂತ ಪ್ರಯತ್ನ ಮಾಡಬೇಕು. ಒಂದ್ ವೇಳೆ ಕೆಲವೊಂದು ಅಸೆಟ್ 0 ವ್ಯಾಲ್ಯೂ ಆಗ್ಬಿಟ್ಟು ಅಂದ್ರೆ ಬಿಟ್ಬಿಡಿ, ವ್ಯಾಲ್ಯೂ ಕೊಟ್ಟಿಲ್ಲ ಅಂದ್ರೆ ನಾವು ಹುಡ್ಕೊಂಡಾದ್ರೂ ಇಲ್ಲಿ ಹಾಕೊಳ್ಬೇಕಾಗತ್ತೆ. ಬನ್ನಿ, ಇವು ಓಪನಿಂಗ್ ಅಸೆಟ್ಸ್ ಡೆಬಿಟ್ ಸೈಡ್ ಸ್ಟಾರ್ಟ್ ಆಗಿರೋದ್ರಿಂದ ಕ್ಲೋಸಿಂಗ್ ಅಸೆಟ್ಸ್ ಕ್ರೆಡಿಟ್ ಸೈಡ್ ಸ್ಟಾರ್ಟ್ ಆಗುತ್ತೆ. ಇದು ಟು ಓಪನಿಂಗ್ ಸ್ಟಾಕ್ ಅಂತ ಅಸೆಟ್ ಅಂತ ಬರಿತೀವಿ, ಅದ್ರ ಆಪೋಸಿಟ್ ಅಲ್ಲಿ ಬರಿತೀವಿ ಕ್ಲೋಸಿಂಗ್ ಬೈ ಕ್ಲೋಸಿಂಗ್ ಅಸೆಟ್ಸ್ ಅಂತ ಬರಿತೀವಿ. ಒಂದೊಂದು ಐಟಮ್ ಬರೆಯೋಣ ನಾವು. ಏನಿದೆ ಫಸ್ಟ್ ಐಟಮು, ಸ್ಟಾಕ್ ಅಂತಿದೆ, ಬರೀರಿ ಸ್ಟಾಕ್ ಅಕೌಂಟ್. ನೋಡಿ ಸ್ಟಾಕ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ನೋಡಿ, ಇಲ್ಲಿದೆ ಸ್ಟಾಕ್ ಆನ್ ಹ್ಯಾಂಡ್ ಎಟ್ 31st March 2017 5,000 ಅಂತ ಕೊಟ್ಟಿದ್ದಾರೆ. ರೆಕಾರ್ಡ್ ಮಾಡ್ಕೊಳ್ಳಿ, ಅಮೌಂಟ್ ಕೊಟ್ಟಿರೋದ್ರಿಂದ 5,000 ರೆಕಾರ್ಡ್ ಮಾಡ್ಕೊಳ್ಳಿ. ಎರಡನೇ ಐಟಮ್ ಏನಿದೆ ನಮ್ದು ಓಪನಿಂಗ್ ಅಲ್ಲಿ, ಡೆಟಾರ್ಸ್ ಅಂತ ಇದೆ. ಡೆಟಾಸ್ ಏನ ಕೊಟ್ಟಿದಾರ, ಪ್ರಾಬ್ಲಮ್ ಅಲ್ಲಿ ಡೆಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇಲ್ಲ, ಕ್ಲೋಸಿಂಗ್ ಡೆಟಾಸ್ ಬಗ್ಗೆ ಕೊಟ್ಟಿಲ್ಲ. ನಾವು ಡೆಟಾಸ್ ಅಕೌಂಟ್ ಓಪನ್ ಮಾಡಿ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅದನ್ನ ಒಂದು ಪೆಂಡಿಂಗ್ ಇಡ್ತೀನಿ. ಮೂರನೇದು ಏನು, ಪೆಟಿ ಕ್ಯಾಶ್. ಸೊ ಪೆಟಿ ಕ್ಯಾಶ್ ಎಷ್ಟಿದೆ,
ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಲಾಸ್ಟ್ ಬಟ್ ಒನ್ ಪಾಯಿಂಟ್, ಪೆಟ್ಟಿ ಕ್ಯಾಶ್ ಅಟ್ ಬ್ರಾಂಚ್ ಆನ್ 31st March 2017 ಈಸ್ 850 rupees ಅಂತೆ. ಸೊ 850 rupees ಇದೆ, ನಾನು ಅದನ್ನ ರೆಕಾರ್ಡ್ ಮಾಡ್ತೀನಿ. ಫೋರ್ತ್ ಒನ್ ಏನಿದೆ, ಫರ್ನಿಚರ್ ಅಂತಿದೆ. ಸೊ ಫರ್ನಿಚರ್ ಅಕೌಂಟ್ ಎಷ್ಟಿತ್ತು, ಫರ್ನಿಚರ್ ಎಷ್ಟಂತಿದೆ ವ್ಯಾಲ್ಯೂ ಇದ್ದಿದ್ದು, ಫರ್ನಿಚರ್ ಬಂದು 2000 rupees ಇತ್ತಂತೆ. ನಾನು ಇಲ್ಲಿ ಬ್ರಾಕೆಟ್ ಅಲ್ಲಿ ಬರ್ಕೊಳ್ತೀನಿ, 2000 ಇತ್ತು. ಅದಕ್ಕೆ ಏನ್ ಮಾಡಿದ್ದಾರೆ, ಡಿಪ್ರಿಸಿಯೇಷನ್ ಕೊಡಿ ಅಂತ ಹೇಳಿದ್ದಾರೆ. 10% ಡಿಪ್ರಿಸಿಯೇಷನ್ ಕೊಡಿ ಅಂತ. ಸೊ 2000ಗೆ 10% ಅಂದ್ರೆ 200 rupees ಆಗುತ್ತೆ. ಆ 200 rupeesನ ಲೆಸ್ ಮಾಡಿಬಿಟ್ರಿ ನೀವು 10%ಗೆ, ಇನ್ನೆಷ್ಟು ಉಳಿದಿರುತ್ತೆ, 1800 ಉಳಿದಿರುತ್ತೆ. ಹಾಗೆ ನಮಗೆ ಕ್ಲೋಸಿಂಗ್ ವ್ಯಾಲ್ಯೂ ಫರ್ನಿಚರ್ಸ್ದು ಸಿಕ್ಬಿಡ್ತು. ನೆಕ್ಸ್ಟ್ ಪ್ರೀಪೇಡ್ ಇನ್ಶೂರೆನ್ಸ್. ಪ್ರೀಪೇಡ್ ಇನ್ಶೂರೆನ್ಸ್ ಅಲ್ಲಿ ಅಕಸ್ಮಾತ್ ಏನಾದ್ರು ಈ ವರ್ಷ ನಾವು ಹೋದ ವರ್ಷ ಎಕ್ಸ್ಟ್ರಾ ಕಟ್ಟಿದ್ವಿ, ಈ ವರ್ಷನೂ ಎಕ್ಸ್ಟ್ರಾ ಕಟ್ಟಿದೀವಾ ಅಂತ ಕ್ವಶನ್ ಮಾರ್ಕ್ ಹಾಕೊಂಡ್ರೆ ಇಲ್ಲಿ ಡೀಟೇಲ್ಸ್ ಇದೆ ನೋಡಿ. ನಾವಿಲ್ಲಿ 600 ರೂಪಾಯಿ ಕಟ್ಟುವಾಗ ಏನ್ ಮಾಡಿದೀವಿ ಅಂದ್ರೆ, ಪೇಡ್ ಅಪ್ ಟು 30th June 2017 ಕಟ್ಬಿಟ್ಟಿದೀವಿ. ನಮ್ಮ ವರ್ಷ ಕ್ಲೋಸ್ ಆಗ್ತಾ ಇರೋದು, ಇಯರ್ ಕ್ಲೋಸ್ ಆಗ್ತಾ ಇರೋದು 31st March 2017. ಅಲ್ಲಿವರೆಗೆ ಇನ್ಶೂರೆನ್ಸ್ ಕಟ್ಟಿದ್ರೆ ನೀ ಕ್ಲೋಸಿಂಗ್ ಬರ್ತಾ ಇರಲಿಲ್ಲ. ನಾವು ಮತ್ತೆ ಪ್ರೀಪೇಡ್ ಮತ್ತೆ ಎಕ್ಸ್ಟ್ರಾ ನಾವು ಮೊದಲೇ ಕಟ್ಬಿಟ್ಟಿದೀವ ಅನ್ನೋದಾದ್ರೆ, ಹೌದು ಕಟ್ಟಿದೀವಿ, 3 ತಿಂಗಳು ಕಟ್ಟಿದೀವಿ ನೋಡಿ. 3ನೇ ತಿಂಗಳಿಗೆ ಎಂಡ್ ಆಗಬೇಕಾಗಿತ್ತು ನಮ್ಮ ಪ್ರೀವಿಯಸ್ ಇಯರ್, ನಮ್ಮ ಇಯರ್. ಆದರೆ ಜೂನ್ವರೆಗೂ ಕಟ್ಬಿಟ್ಟಿದೀವಿ, ಅಂದ್ರೆ ಏಪ್ರಿಲ್, ಮೇ, ಜೂನ್ 3 ತಿಂಗಳದ್ದು ಎಕ್ಸ್ಟ್ರಾ ಕಟ್ಬಿಟ್ಟಿದೀವಂತೆ. ಆದ್ರೆ ಪ್ರೀಪೇಡ್ ಇವಾಗ ಎಂಡಿಂಗ್ ಕ್ಲೋಸಿಂಗ್ ಅಲ್ಲೂ ಪ್ರೀಪೇಡ್ ಇದೆ ಅಂತ. ಸೊ ಪ್ರೀಪೇಡ್ ಅಕೌಂಟ್ ಅಂತ ಬರೀಬೇಕು. ಎಷ್ಟು ಪ್ರೀಪೇಡ್ ಇದೆ, 3 ತಿಂಗಳದ್ದು ಎಷ್ಟಾಗುತ್ತೆ ಅಂದ್ರೆ, ಇಲ್ಲೊಂದು ಕ್ಲೂ ಕೊಡ್ತಾನೆ ನಿಮ್ಗೆ. 1 ವರ್ಷಕ್ಕೆ 600 ರೂಪಾಯಿ ಅಂತ. 1 ವರ್ಷಕ್ಕೆ 600 ರೂಪಾಯಿ ಅಂದ್ರೆ 3 ತಿಂಗಳಿಗೆ ಎಷ್ಟಾಗತ್ತೆ, 1 ವರ್ಷದಲ್ಲಿ 12 ತಿಂಗಳು, 3 ತಿಂಗಳು ಅಂದ್ರೆ ಕಾಲ್ ಭಾಗ. ಸೊ 600 ರೂಪಾಯಿಗೆ ಕಾಲ್ ಭಾಗ ಎಷ್ಟಾಗತ್ತೆ, 150 rupees. ಅದು ಪ್ರೀಪೇಡ್ ಎಂಡಿಂಗ್ ಅಲ್ಲೂ ಕೂಡ ಇದೆ ಅಂತ. ಸೊ ಅಲ್ಲಿಗೆ ಎಲ್ಲ 5 ಅಸೆಟ್ನ ನಾವು ಬರ್ದಿದ್ದೀವಿ ಇಲ್ಲಿ. ಆದ್ರೆ ಇವಾಗ ಕ್ಲೋಸ್ ಆಗಲ್ಲ ನಮ್ಮ ಕೈಯಲ್ಲಿ. ಯಾಕಾಗಲ್ಲ ಹೇಳಿ, ಡೇಟಾಸ್ ಅಕೌಂಟ್ ನಮ್ಗೆ ಗೊತ್ತಿಲ್ಲ, ಡೇಟಾಸ್ ಕ್ಲೋಸಿಂಗ್ ಗೊತ್ತಿಲ್ಲ. ಹಾಗಾದ್ರೆ ನಾವು ಫಸ್ಟ್ ಟೈಮ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ಡೇಟಾಸ್ ಅಕೌಂಟ್ನ ನಾವು ಪ್ರಿಪೇರ್ ಮಾಡ್ಕೊಳ್ಬೇಕು. ಬನ್ನಿ ಡೇಟಾಸ್ ಅಕೌಂಟ್ನ ಪ್ರಿಪೇರ್ ಮಾಡೋಣ. ಡೇಟಾಸ್ ಅಕೌಂಟ್ ಕಾಲಮ್ ಹಾಕೊಳ್ತೀನಿ. ನಿಮ್ಗೆ ಗೊತ್ತು ಅಕೌಂಟ್ ಹೆಂಗಿರುತ್ತೆ ಅಂತ. ಒಂದ್ ಕಡೆ ಡೆಬಿಟ್ ಸೈಡು, ಒಂದ್ ಕಡೆ ಕ್ರೆಡಿಟ್ ಸೈಡ್ ಇರುತ್ತೆ. ಕ್ಯಾಪ್ಷನ್ಸ್ ಗೊತ್ತು ನಿಮ್ಗೆ, ಆಸ್ ಯೂಶುವಲ್ ಪರ್ಟಿಕ್ಯುಲರ್ಸ್, ಅಮೌಂಟ್, ಪರ್ಟಿಕ್ಯುಲರ್ಸ್ ಮತ್ತೆ ಅಮೌಂಟ್ ಅಂತ. ಸೊ ಡೇಟಾಸ್ ಅಕೌಂಟ್ನ ಓಪನ್ ಮಾಡಬೇಕು ಅಂದ್ರೆ ಓಪನಿಂಗ್ ಡೇಟಾಸ್ ಬರಿಬೇಕು ಇಲ್ಲಿ. ಓಪನಿಂಗ್ ಡೇಟಾಸ್ ಯಾವ ಕಡೆ ಬರೀತೀರಾ, ಯಾವತ್ತು ಕೂಡ ಡೆಬಿಟ್ ಕಡೆ ಬರೀತೀರಾ, ಈ ಕಡೆ ಬರೀತೀರಾ, ಯಾವ ಕಡೆ ಬರೀಬೇಕಂದ್ರೆ ಮತ್ತೆ ನಾವು ಬ್ಯಾಲೆನ್ಸ್ ಶೀಟ್ನಾಗ ನಾಪ್ಕೊಂಡು ಮಾಡ್ಕೊಬೇಕು. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಎಲ್ಲ ನಮ್ಮ ಬಲಭಾಗದಲ್ಲಿ ಇರುತ್ತೆ, ಈ ಕಡೆ ಇರುತ್ತೆ. ಅಸೆಟ್ ಈ ಕಡೆ ಇರುತ್ತೆ, ಲಯಬಿಲಿಟೀಸ್ ಈ ಕಡೆ ಇರುತ್ತೆ. ಸೊ ಅಸೆಟ್ ಈ ಕಡೆ ಇರೋ ಅಸೆಟ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಡೆಬಿಟ್ ಸೈಡ್ ಅಲ್ಲೇನೆ. ಸೊ ಓಪನಿಂಗ್ ಡೇಟಾಸ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿದೆ ನೋಡಿ. ಡೇಟಾಸ್ ಎಟ್ ದ ಬ್ರಾಂಚ್ ಆನ್ 1/4/2016 ಇಸ್ 4000 ಅಂತ ಕೊಟ್ಟಿದ್ದಾರೆ. ಓಪನಿಂಗ್ ಬ್ಯಾಲೆನ್ಸ್ ಬರೆಯೋಣ ಹಾಗಾದ್ರೆ. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, ಓಪನಿಂಗ್ ಬ್ಯಾಲೆನ್ಸು 4000 rupees. ಹೋದ ವರ್ಷ ನಾವು ಹೋದ ವರ್ಷ ಮಾರಿದ್ವಲ್ಲ, ಸಾಲಗಾರರು ನಮ್ಮ ಹತ್ರ ಸಾಲ ತಗೊಂಡಿದ್ರಲ್ಲ, ನಮ್ಗೆ ಸಾಲ ಎಷ್ಟು ಬರ್ಬೇಕಾಗಿತ್ತು ಅಂದ್ರೆ 4000 ರೂಪಾಯಿ ಅಷ್ಟು ಸಾಲ ಬರ್ಬೇಕಾಯ್ತು. ಹೋದ ವರ್ಷದ 4000 ಜೊತೆಗೆ ಈ ವರ್ಷ ಮತ್ತೆ ಕ್ರೆಡಿಟ್ ಸೇಲ್ಸ್ ಮಾಡಿದೀವಿ, ಮತ್ತೆ ಸಾಲಕ್ಕೆ ಮಾರಿದೀವಿ. ಎಷ್ಟಕ್ಕೆ ಮಾರಿದೀವಿ, ಇಲ್ಲಿದೆ ನೋಡಿ. ಕ್ರೆಡಿಟ್ ಸೇಲ್ಸ್ ಬೈ ದ ಬ್ರಾಂಚ್ 40,000, 40,000 ಕೊಟ್ಟಿದ್ದಾರೆ. ಸೊ ಈ ಮತ್ತೆ ಮಾರಿದಾಗ ಏನ್ ಮಾಡ್ತೀವಿ ಅಂದ್ರೆ 40,000 ಇದೆ ನೋಡಿ, ಇಲ್ಲಿ ಕ್ರೆಡಿಟ್ ಸೇಲ್ಸ್ ನ ಮಾಡಿದೀವಿ 40,000. ಸೊ ಮಾರಿದಾಗ ಸಾಲ ಜಾಸ್ತಿ ಆಗತ್ತಾ ಕಡಿಮೆ ಆಗತ್ತಾ, 4,000 40,000 ಮಾರಿದ್ರೆ 44,000 ಆಯ್ತು. ಅದು ಕೊಡ್ತೀವಿ ನಾವು ಯಾವತ್ತೂ ಕೂಡ. ಸೊ ಜೊತೆಗೆ ಬರ್ಕೊಬೇಕಾಗತ್ತೆ ಇಲ್ಲಿ. ಸೊ 40,000 ಇದು ಬಿಟ್ಟು ನಾನು ಸ್ಟಾರ್ಟಿಂಗ್ ಇಂದ ಒಂದ್ ಕಡೆಯಿಂದ ಡೇಟಾಸ್ ಸಂಬಂಧಪಟ್ಟಿದ್ದೆಲ್ಲ ಈ ಒಂದು ಅಕೌಂಟ್ ಅಲ್ಲಿ ಬರೆದು ಬಿಟ್ರೆ ನಮಗೆ ಡೇಟಾಸ್ ಅಕೌಂಟ್ ನ ಕ್ಲಿಯರ್ ಮಾಡಬಹುದು. ಒಂದ್ ಕಡೆ ಏನ್ ಚೆಕ್ ಮಾಡ್ಕೊಂಡ್ಬರೋಣ ನೋಡಿ. ಡೇಟಾಸ್ ಓಪನಿಂಗ್ ಡೇಟಾಸ್ ರೆಕಾರ್ಡ್ ಮಾಡಿದಾಯ್ತು. ಅಲ್ಲಿಂದ ಹೊರತು ಬನ್ನಿ, ಕ್ರೆಡಿಟ್ ಸೇಲ್ಸ್ ಸಾಲಕ್ಕೆ ಮಾರಿದೀವಿ ಅಂದ್ರೆ ಡೇಟಾಸ್ಗೆ ಮಾರಿದೀವಿ, ಸಾಲಕ್ಕೆ ಡೇಟಾಸ್ಗೆ ಕ್ರಿಯೇಟ್ ಆಗ್ತಾರೆ. ಸೊ ಇದು ಕೂಡ ಬರ್ದಿದ್ದಾಯ್ತು. ಹಂಗೆ ಮುಂದೆ ಓದ್ತಾ ಬನ್ನಿ. ಅಮೌಂಟ್ ಕಲೆಕ್ಟೆಡ್ ಬೈ ದ ಬ್ರಾಂಚ್ ಎಲ್ಲಿಂದ ಕಲೆಕ್ಟ್ ಮಾಡಿರ್ತಾರೆ, ಡೇಟಾಸ್ ಇಂದ ಕಲೆಕ್ಟ್ ಮಾಡಿರ್ತಾರೆ. ಯಾವಾಗ ಅವರು ದುಡ್ಡು ಕಟ್ತಾರೋ ಅವ್ರ ಸಾಲ ಕಡಿಮೆ ಆಗೋದಾ ಜಾಸ್ತಿ ಆಗತ್ತಾ, 44,000 ಒಂದ್ 20,000 ಕಟ್ಬಿಟ್ರೆ ಏನಾಗತ್ತೆ, ಸಾಲ ಕಡಿಮೆ ಆಗತ್ತೆ. ಅಂದ್ರೆ ನಾವು ಮೈನಸ್ ಮಾಡ್ತೀವಿ. ಮೈನಸ್ ಮಾಡೋ ಎಲ್ಲಾ ಐಟಮ್ಗಳನ್ನ ನಾವು ಕ್ರೆಡಿಟ್ ಸೈಡ್ ಬರಿತೀವಿ. ಸೊ ಬರಿತೀವಿ ನೋಡಿ, ಬೈ ಏನ್ ಬರ್ತಾ ಇದಿಲ್ಲ, ಕ್ಯಾಶ್ ಬರ್ತಾ ಇದೆ, ಕ್ಯಾಶ್ ಅಕೌಂಟ್. ಬೇಕಂದ್ರೆ ಬ್ರಾಕೆಟ್ ಅಲ್ಲಿ ಬರೀರಿ, ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಡೇಟಾಸ್ ಅಂತ ಬರೀರಿ, ಕಲೆಕ್ಷನ್ ಫ್ರಮ್ ಡೇಟಾಸ್ ಅಂತ ಬರೀರಿ. ಎಷ್ಟು ಕಲೆಕ್ಷನ್ ಮಾಡಿರೋದು ನಾವು ಇಲ್ಲಿ ಅಮೌಂಟ್ 35,000 ಕಲೆಕ್ಟ್ ಮಾಡಿದೀವಿ. ಓಕೆ, ರೆಕಾರ್ಡ್ ಆಯ್ತು. ಇನ್ನೇನಾದ್ರು ಡೇಟಾ ಸಂಬಂಧಪಟ್ಟಿದೆ ನೋಡಿ, ಡಿಸ್ಕೌಂಟ್ ಕೊಟ್ಟಿದೀವಿ. ನಾವೇನಾದ್ರು ಸಾಲಗಾರರಿಗೆ ಡಿಸ್ಕೌಂಟ್ ಕೊಟ್ಟರೆ ಇರೋ ಇಷ್ಟು ಅಮೌಂಟ್ ಅಲ್ಲಿ ಡಿಸ್ಕೌಂಟ್ ಕೊಟ್ಟರೆ ಅಷ್ಟು ಅಮೌಂಟ್ ಡಿಸ್ಕೌಂಟ್ ಕೊಟ್ಟಷ್ಟು ಕಡಿಮೆ ಆಗುತ್ತೆ. ಸೊ ಲೆಸ್ ಆಗುತ್ತೆ. ಲೆಸ್ ಮಾಡೋ ಐಟಮ್ನ ಡೆಬಿಟ್ ಸೈಡ್ ಬರೀತೀವಿ, ಕ್ರೆಡಿಟ್ ಸೈಡ್ ಬರೀತೀವಿ ನಾವು. ಬೈ ಡಿಸ್ಕೌಂಟ್ ಅಕೌಂಟ್ ಎಷ್ಟು ಡಿಸ್ಕೌಂಟ್ ಕೊಟ್ಟಿದ್ದಾರೆ ಇಲ್ಲಿ, ಡಿಸ್ಕೌಂಟ್ ಅಲೌಡ್ ಟು ಬ್ರಾಂಚ್ ಡೇಟಾಸ್ ಈಸ್ 100 rupees ಅಂತ ಕೊಟ್ಟಿದ್ದಾರೆ. ಸೊ 100 rupees ಕೊಟ್ಟಿದ್ದಾರೆ, ಬರೀ 100 rupees ಅಂತ ಬರ್ಕೊಳ್ಳಿ. ಮತ್ತೆ ಮುಂದೆ ಏನಾದ್ರು ಡೇಟಾಸ್ ಬಗ್ಗೆ ಇನ್ಫಾರ್ಮೇಶನ್ ಇದೆ, ಇದು ಕ್ಯಾಶ್ ಸೆಂಡ್ ಮಾಡಿರೋದು
ಗೂಡ್ಸ್ ರಿಟರ್ನ್ ಫ್ರಮ್ ಬ್ರಾಂಚ್ ಅಂತಿದೆ. ಗೂಡ್ಸ್ ರಿಟರ್ನ್ ಫ್ರಮ್ ಬ್ರಾಂಚ್ ಅಂತಿದೆ. ನೋಡಿ ಇನ್ನೊಂದು ಪಾಯಿಂಟ್ ಇದೆ ಇಲ್ಲಿ, ಗೂಡ್ಸ್ ರಿಟರ್ನ್ ಬೈ ದ ಡೆಟಾರ್ಸ್. ಒಂದು ವೇಳೆ 44,000 ರೂಪಾಯಿಗೆ ನಾವು ಸಾಲ ತಗೊಂಡಿರ್ತಾನೆ ಸಾಲಗಾರ, ಒಂದು 100 ರೂಪಾಯಿದು ಬೇಡ, ನಿಮ್ದು ವಸ್ತು ಬೇಡ ಅಂತ ವಾಪಸ್ ಕಳ್ಸಿದ್ರೆ ಏನ್ ಮಾಡ್ತೀವಿ? ರಿಟರ್ನ್ ಆಗಿ ನಾವು ಲೆಸ್ ಮಾಡ್ತೀವಿ. ಅದನ್ನ ಇಲ್ಲಿ ನಾವು ಕ್ರೆಡಿಟ್ ಸೈಡ್ ಬರೀಬೇಕಾಗತ್ತೆ. ಬೈ ರಿಟರ್ನ್ ಬಂದಾಗ ಏನಾಗುತ್ತೆ, ನಮಗೆ ಸ್ಟಾಕ್ ಬರುತ್ತೆ. ರಿಟರ್ನ್ ಗುಡ್ಸ್ ಕಳಿಸಿದ್ರೆ ಸ್ಟಾಕ್ ಬರುತ್ತೆ. ಸೊ ಬೈ ಸ್ಟಾಕ್ ಅಕೌಂಟ್, ಬೇಕಂದ್ರೆ ಬ್ರಾಕೆಟ್ ಅಲ್ಲಿ ನೀವು ರಿಟರ್ನ್ಸ್ ಅಂತ ಬರ್ಕೊಳ್ಳಿ. ಎಷ್ಟಿದೆ ಅಮೌಂಟ್ ರಿಟರ್ನ್ ಆಗ್ತಾ ಇರೋದಿಲ್ಲ? 2000 ರುಪೀಸ್ ಇದೆ ನೋಡಿ, ಇಲ್ಲಿ 2000 ರುಪೀಸ್ ಇದೆ. ಸೊ 2000 ಬರೀರಿ. ಅದಾದ್ಮೇಲೆ ಸ್ಟಾಕು, ಪೆಟ್ಟಿ ಕ್ಯಾಶ್, ಇನ್ಯಾವುದು ಕೂಡ ಡೆಟಾರ್ಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ನಿಮ್ಗೆ ಇಲ್ಲೇನೆ ಗೊತ್ತಾಗ್ಬಿಡುತ್ತೆ. ಮೊದಲು ಸಾಲ 4,000 ರೂಪಾಯಿ ಕೊಟ್ಟಿದ್ವಿ ಪಬ್ಲಿಕ್ ಅಲ್ಲಿ, ಮತ್ತೆ 40,000 ರೂಪಾಯಿ ಸಾಲಕ್ಕೆ ಮಾರಿದ್ವಿ, 44,000 ಆಯ್ತು. ಈ 44,000ದಲ್ಲಿ ಏನೇನು ಲೆಸ್ ಮಾಡ್ತೀವಿ ಅಂದ್ರೆ, ಅವ್ರೇನಾರ ಸಾಲಗಾರ ನಮ್ಗೆ ದುಡ್ಡು ಕಟ್ಬಿಟ್ರೆ ಇಮಿಡಿಯೇಟ್ ಆಗಿ ಸಾಲ ಕಡಿಮೆ ಆಗುತ್ತೆ, ಲೆಸ್ ಮಾಡ್ತೀವಿ. ಅವ್ರಿಗೆ ಡಿಸ್ಕೌಂಟ್ ಕೊಟ್ರೆ ಲೆಸ್ ಮಾಡ್ತೀವಿ. ಗೂಡ್ಸ್ ತಗೊಂಡೋಗಿರ್ತಾರೆ, ರಿಟರ್ನ್ ಮಾಡಿಬಿಟ್ರೆ ಆ ರಿಟರ್ನ್ ಅಮೌಂಟ್ನ ಲೆಸ್ ಮಾಡೋದೆಲ್ಲ ಈ ಕಡೆ ಬರ್ದಿದ್ದೀವಿ. ಓಕೆನಾ? ಇವಾಗೆಲ್ಲ ಇನ್ಯಾವುದು ಐಟಮ್ ಇಲ್ಲದೆ ಇರೋದ್ರಿಂದ ಕ್ಲೋಸ್ ಮಾಡೋಣ. ಯಾವ ಕಡೆ ಜಾಸ್ತಿ ಬರ್ತಾ ಇದೆ ನೋಡಿ, ಡೆಬಿಟ್ ಸೈಡೇ ಜಾಸ್ತಿ ಬರ್ತಾ ಇದೆ, 44,000. ಆ 44,000ನ ಮತ್ತೊಂದು ಕಡೆ ಬರ್ಕೊಳ್ಳಿ, 44,000. ಸೊ ಈಗ ಏನು ಮಾಡ್ಬೇಕು ನಾವು? ಬ್ಯಾಲೆನ್ಸಿಂಗ್ ಫಿಗರ್ ಫೈಂಡ್ ಔಟ್ ಮಾಡಬೇಕು. ಈ 44,000ಅಲ್ಲಿ 35,100 ಮತ್ತೆ 2,000ನ ಲೆಸ್ ಮಾಡಬೇಕು. ಲೆಸ್ ಮಾಡಿದಾಗ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ? 6,800 ಬರ್ತಾ ಇದೆ. ಇನ್ನೂ ಸಾಲ ಈ ವರ್ಷ ಕೊನೆಯಲ್ಲಿ ಎಷ್ಟು ನಂಗೆ ಬೇಕಾಗಿದೆ, ಇನ್ನೂ ಸಾಲ ಎಷ್ಟು ಬರಬೇಕು ಎಂಡಿಂಗ್ ಅಲ್ಲಿ ಅಂತ ಹುಡುಕ್ತಾ ಇರೋದು ನಾವಿಲ್ಲಿ. ಎಷ್ಟು ಸಾಲ ಬರ್ಬೇಕಂದ್ರೆ ಅದನ್ನ ನಾವೇನು ಅಂತ ಬರಿತೀವಿ ಅಂದ್ರೆ, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹೇಳ್ತೀವಿ. ಇದು ಒಂದು ಕ್ಲೋಸಿಂಗ್ ಡಿಟಾರ್ಸ್, ಇದನ್ನ ಕ್ಲೋಸಿಂಗ್ ಡಿಟಾರ್ಸ್ ಅಂತ ಹೇಳ್ತೀವಿ. ಈ ಅಮೌಂಟ್ ನ ತಗೊಂಡು ನಾವು ಇಲ್ಲಿ ಬರಿಬೇಕಾಗತ್ತೆ. ಕ್ಲೋಸಿಂಗ್ ಡೆಟ್ ಅಸೆಟ್ಗಳಲ್ಲಿ ಕ್ಲೋಸಿಂಗ್ ಡಿಟಾರ್ಸ್ ಎಷ್ಟಿದೆ? 6,800 ಇದೆ. ಇವಾಗೆಲ್ಲ 5 ಐಟಮ್ ನಮ್ಮ ಹತ್ರ ಗೊತ್ತಾಗಿದೆ. ಸೊ ಟೋಟಲ್ ಹೊರಗಡೆ ಹಾಕೋಣ. ಟೋಟಲ್ ಮಾಡ್ರೆ ಎಷ್ಟು ಬರುತ್ತೆ ಅಂದ್ರೆ ಅದು 14,700 ರುಪೀಸ್, 14,700 ರುಪೀಸ್ ಬರ್ತಾ ಇದೆ. ಸೊ ಅಲ್ಲಿಗೆ ಎಲ್ಲ 5 ಅಸೆಟ್ ಕೂಡ ರೆಕಾರ್ಡ್ ಆಯ್ತು. ಯಾವ ರೀತಿ ಅಸೆಟ್ಸ್ನ ನಾವು ಕ್ರೆಡಿಟ್ ಸೈಡ್ ಬರೆದ್ವು, ಅದೇ ರೀತಿ ಕ್ಲೋಸಿಂಗ್ ಲಯಬಿಲಿಟೀಸ್ನ ಡೆಬಿಟ್ ಸೈಡ್ ಬರೀಬೇಕು. ಬೈ ಕ್ಲೋಸಿಂಗ್ ಲಯಬಿಲಿಟೀಸ್. ನೋಡಿ ಕ್ಲೋಸಿಂಗ್ ಡೇಟಲ್ ಯಾವ್ದೋ ಲಯಬಿಲಿಟಿ ಇದೆಯಾ ಅಂತ. ಸ್ಟಾರ್ಟಿಂಗ್ ಅಲ್ಲಿ ಇತ್ತು ಒಂದು ಲಯಬಿಲಿಟಿ, 100 ರುಪೀಸ್ ಕೊಡೋದಿತ್ತಂತೆ ಸ್ಯಾಲ್ರಿ. ಈ ಸಾರಿ ಕೊಟ್ಬಿಟ್ಟಿರ್ತಾರೆ, ಅದನ್ನ ಎಕ್ಸ್ ಕೊಟ್ಬಿಟ್ಟಿರ್ತಾರೆ. ಇನ್ನೂ ಸ್ಯಾಲ್ರಿ ಬಾಕಿ ಇದೆ ಅಂತ ನಮ್ಗೇನು ಇನ್ಫಾರ್ಮೇಶನ್ ಏನು ಕೊಡ್ತಾ ಇಲ್ಲ. ಸೊ ಅದರಿಂದ ಕ್ಲೋಸಿಂಗ್ ಸ್ಟಾಕ್ ಲಯಬಿಲಿಟೀಸ್ ಏನೂ ಇಲ್ಲ, ಡ್ಯಾಶ್ ಹಾಕೋಣ. ಅಲ್ಲಿಗೆ ಅಸೆಟ್ಟು ರೆಕಾರ್ಡ್ ಆಯಿತು, ಲಯಬಿಲಿಟೀಸು ರೆಕಾರ್ಡ್ ಆಯಿತು. ಸೊ ನಾವು 4 ಸ್ಟೆಪ್ನ ಮುಗಿಸ್ದಂಗೆ. ಸೊ 4 ಸ್ಟೆಪ್ ಮುಗ್ದಿದ್ರೆ ನೀವು ಆರಾಮಾಗಿ ಕ್ಲೋಸ್ ಮಾಡ್ಬೋದು ಬ್ರಾಂಚ್ ಅಕೌಂಟ್ನ. ಎರಡೂ ಕಡೆ ಕ್ಲೋಸ್ ಮಾಡಿ ನೋಡಿ ಯಾವ ಕಡೆ ಜಾಸ್ತಿ ಬರ್ತಾ ಇದೆ. ಈ ಕಡೆ 1,65,000 ಈ ಕಡೆನೇ ಇದೆ. ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಅಮೌಂಟ್ ಬರ್ಕೊಳ್ಳಿ, 1,80,800 ರುಪೀಸ್ ಟೋಟಲ್ ಬರ್ತಾ ಇದೆ. ಆ 1,80,800 ನೀವು ಇನ್ನೊಂದು ಕಡೆ ಬರ್ಕೊಂಡು ಬ್ಯಾಲೆನ್ಸ್ ತೆಗಿರಿ. ನೋಡಿ 1,80,800 ಅಲ್ಲಿ ಈ 3 ಐಟಮ್ನ ಲೆಸ್ ಮಾಡಿದ್ರೆ ನಿಮ್ಗೊಂದು ಅಮೌಂಟ್ ಬರುತ್ತೆ. ಅಮೌಂಟು 78,150 ಬರ್ತಾ ಇದೆ. ಯಾವಾಗ ನಿಮ್ಗೆ ಡೆಬಿಟ್ ಸೈಡ್ ಬ್ಯಾಲೆನ್ಸ್ ಬರುತ್ತೋ, ಡೆಬಿಟ್ ಸೈಡ್ ಬರುವಂಥ ಬ್ಯಾಲೆನ್ಸ್ನ ನಾವು ಪ್ರಾಫಿಟ್ ಅಂತ ಟ್ರೇಟ್ ಮಾಡ್ತೀವಿ. ಅಕಸ್ಮಾತ್ ಏನಾದ್ರು ಬ್ಯಾಲೆನ್ಸ್ ಕ್ರೆಡಿಟ್ ಸೈಡ್ ಬಂದಿದ್ರೆ ಅದು ಲಾಸ್ ಅಂತ ಟ್ರೇಟ್ ಮಾಡ್ತಾ ಇದ್ವಿ. ಡೆಬಿಟ್ ಸೈಡ್ ಬ್ಯಾಲೆನ್ಸಿಂಗ್ ಫಿಗರ್ ಡೆಬಿಟ್ ಸೈಡ್ ಇರೋದ್ರಿಂದ ಅದನ್ನ ಪ್ರಾಫಿಟ್ ಅಂತ ಹೇಳ್ತೀವಿ. ಈ ಪ್ರಾಫಿಟ್ನ ನಾವು ಎಲ್ಲಿ ಟ್ರಾನ್ಸ್ಫರ್ ಮಾಡ್ತೀವಿ? ಟು ಜನರಲ್ P&L ಅಕೌಂಟ್, ಜನರಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಅಲ್ಲಿಗೆ ಈ ಒಂದು ಬ್ರಾಂಚ್ ಅಕೌಂಟಿಗೆ ನಮ್ಗೆ ಏನು ಗೊತ್ತಾಯ್ತು ಅಂದರೆ, ಯಾವ ಬ್ರಾಂಚ್ ನಾವು ಯಾವುದೋ ಒಂದೂರಲ್ಲಿ ಬ್ರಾಂಚ್ ಇಟ್ಕೊಂಡಿದ್ದೀವಲ್ಲ, ಈ ಬ್ರಾಂಚಿಂದ ನಮಗೆ ಪ್ರಾಫಿಟ್ ಬರ್ತಾ ಇದೆ. 78,150 ರುಪೀಸ್ ಅಷ್ಟು ಈ ವರ್ಷ ಪ್ರಾಫಿಟ್ ಬಂದಿದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಸ್ನೇಹಿತರೆ, ಈ ರೀತಿ ನಾವೇನು ಮಾಡ್ತೀವಿ ಅಂದರೆ ಬ್ರಾಂಚ್ ಅಕೌಂಟ್ನ 14 ಮಾರ್ಕ್ಸ್ ಪ್ರಾಬ್ಲಮ್ನ ಈ ಥರ ಮಾಡಿದ್ದೀವಿ. ಮುಂದಿನ ವಿಡಿಯೋ ಸೆಷನಲ್ಲಿ ಮತ್ತೊಂದು ಪ್ರಾಬ್ಲಮ್ ಜೊತೆ ನಿಮ್ಮ ಜೊತೆ ಭೇಟಿ ಆಗ್ತಾನೆ. ಅಲ್ಲಿವರೆಗೂ ನಮಸ್ಕಾರ.